ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಮಾರ್ಚ್ 3ನೇ ತಾರೀಕು ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರಿಗೆ ಭಾರಿ ಅದೃಷ್ಟ. ಒಟ್ಟಾರೆಯಾಗಿ ಇವರ ಸಕಲ ಸಂಕಷ್ಟಗಳು ದೂರವಾಗುತ್ತೆ. ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ವಿಶೇಷವಾದ ಅನುಗ್ರಹದಿಂದ ಈ ರಾಶಿಯವರಿಗೆ ಈ ಒಂದು ಹುಣ್ಣಿಮೆ ಅತ್ಯಂತ ಶಕ್ತಿಶಾಲಿ ಹಾಗೂ ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತದೆ. ಇವರ ಎಲ್ಲ ರೀತಿಯ ಸಕಲ ಸಂಕಷ್ಟಗಳು ದೋಷಗಳು ದೂರವಾಗಿ ಇವರ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಇವರ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಮಯ ಈಗ ಶುರುವಾಗ್ತಾ ಇದೆ. ಈ ರಾಶಿ ಚಕ್ರದವರಿಗೆ ಈ ಒಂದು ಹುಣ್ಣಿಮೆ ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ತಂದು ಕೊಡುತ್ತದೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಲಕ್ಷ ಅಲ್ಲ ಕೋಟಿ ಕೊಟ್ಟರೂ ಕೂಡ ಈ ರಾಶಿಯವರ ಅದೃಷ್ಟವನ್ನ ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅತ್ಯಂತ ಶುಭಕರ ಹಾಗೂ ಹೆಚ್ಚಿನ ಒಂದು ವಿಶೇಷವಾದ ಮಹತ್ವ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. 2026 ಮಾರ್ಚ್ 3ನೇ ತಾರೀಕಿನಂದು ಮಂಗಳವಾರ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಹುಣ್ಣಿಮೆಯ ಜೊತೆಗೆ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಲಾಗುತ್ತದೆ. ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ. ಈ ಗ್ರಹಣದ ದಿನದಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣ ಬೆಂಬಲ, ಮುಟ್ಟಿದ್ದೆಲ್ಲ ಚಿನ್ನ, ಶ್ರೀಮಂತಿಕೆಯ ಜೀವನ ಇವರದ್ದಾಗಿರುತ್ತದೆ. ಕೇವಲ ಧನ ಸಂಪತ್ತಿನ ಸುರಿಮಳೆ ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಆಕಾಶದೆತ್ತರಕ್ಕೆ ಏರುವಂತಹ ಮಹಾ ಸೌಭಾಗ್ಯ ಕೂಡ ದೊರೆಯುತ್ತದೆ. ಲಕ್ಷ ಅಲ್ಲ ಕೋಟ್ಯಾಧಿಪತಿಗಳು ಕೂಡ ಆಗಬಹುದು. ಕೋರ್ಟ್ ಕಚೇರಿಗಳಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗಿ ಜಯ ಬೇರಿ ಹಾಗೂ ಗೆಲುವು ಸಿಗ್ತಾ ಹೋಗುತ್ತೆ. ಈ ರಾಶಿಯವರು ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದಾರೆ, ಜೀವನದಲ್ಲಿ ಅವಮಾನಗಳನ್ನ ಎದುರಿಸಿದ್ದಾರೆ. ಈಗ ಅದಕ್ಕೆಲ್ಲ ಪ್ರತಿ ಉತ್ತರ ಕೊಡುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರೀತಿ ಕಷ್ಟದಿಂದ ಸಂಪೂರ್ಣ ಪರಿಹಾರ ಈ ರಾಶಿಯವರಿಗೆ ದೊರೀತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಶನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಯಾವುದೇ ಒಂದು ಗ್ರಹ ಕೊಡದೇ ಇರುವಷ್ಟು ವಿಶೇಷವಾದ ಶಕ್ತಿ, ಧೈರ್ಯ, ಹಣಕಾಸಿನ ಅಭಿವೃದ್ಧಿಯನ್ನು ಶನಿ ಗ್ರಹ ಕೊಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಕಠಿಣವಾದ ಪಾಠವನ್ನು ಜೀವನದಲ್ಲಿ ಕಳಿಸಿ ಯಾವತ್ತೂ ಕೂಡ ಮುಂದೆ ತಪ್ಪು ಮಾಡದೇ ಇರುವಂತಹ ಉತ್ತಮ ದಾರಿಯಲ್ಲಿ ನಡೆಸುವಂತಹ ಗ್ರಹ ಅಂದರೆ ಶನಿ ಗ್ರಹ. ಶನಿದೇವನ ಸಂಪೂರ್ಣವಾದ ಅನುಗ್ರಹವನ್ನು ಯಾವ ರಾಶಿಯವರು ಪಡೆದುಕೊಳ್ತಾರೋ ಸಾಯುವವರೆಗೂ ಕೂಡ ಅವರ ಕಷ್ಟಗಳಿಂದ ಪರಿಹಾರ ಸಿಕ್ಕಿಬಿಡುತ್ತೆ. ಅಷ್ಟೇ ಅಲ್ಲದೆ ಅವರು ಉತ್ತಮವಾದ ಕರ್ಮದ ಫಲವನ್ನು ಅನುಭವಿಸ್ತಾರೆ. ಮುಂದಿನ ಜನ್ಮಗಳವರೆಗೂ ಕೂಡ ಜನ್ಮಾಂತರಗಳವರೆಗೂ ಕೂಡ ಶನಿದೇವನ ಅನುಗ್ರಹದಿಂದ ಇವರು ಎಲ್ಲ ರೀತಿಯ ಸಂಪೂರ್ಣವಾದ ಕಷ್ಟಗಳಿಂದ ಹೊರಗೆ ಬರ್ತಾರೆ. ಹಾಗಾದ್ರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನಕ್ಕೆ ಶನಿದೇವನ ಸಂಪೂರ್ಣ ಅನುಗ್ರಹವೇ ಕಾರಣವಾಗಿರುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗೋದ್ರ ಜೊತೆಗೆ ಬಹಳಷ್ಟು ಕಷ್ಟಗಳಿಂದ ಸಂಪೂರ್ಣವಾಗಿ ಹೊರಗೆ ಬರಬಹುದು. ಇವರು ಶ್ರೀಮಂತರಾಗೋದನ್ನ ತಪ್ಪಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಸ್ನೇಹಿತರೆ, ಮಾರ್ಚ್ 3ನೇ ತಾರೀಕಿನಂದು ಈ ರಾಶಿಯವರಿಗೆ ಗ್ರಹಣ ಮತ್ತು ಹುಣ್ಣಿಮೆಯ ನಂತರ ಖಂಡಿತವಾಗಿ ಅದ್ಭುತವಾದ ಸುಖವಾದ ನೆಮ್ಮದಿಯ ಜೀವನ ಪ್ರಾಪ್ತಿ ಅಂತ ಹೇಳ್ಬಹುದು. ಇಷ್ಟೆಲ್ಲ ಲಾಭವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ಶನಿದೇವನ ನೇರವಾದ ಅನುಗ್ರಹ, ಆಶೀರ್ವಾದ, ಎಲ್ಲ ರೀತಿಯ ಕಷ್ಟಗಳಿಂದ ದೂರವಾಗಿ ಉತ್ತಮ ಜನರ ಸಹಾಯದಿಂದ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲನ ಕೊಡುತ್ತೆ. ಏಕೆಂದರೆ ಈ ರಾಶಿಯವರು ಯಾವುದೇ ಕೆಲಸ ಮಾಡ್ತಾ ಇದ್ರು ಕೂಡ ಇವರಿಗೆ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾ ಹೋಗ್ತಾರೆ. ಶ್ರೀಮಂತಿಯ ಗುಟ್ಟನ್ನು ತಿಳಿಸಿಕೊಡ್ತಾರೆ, ಲಾಭ ಬರುವಂತೆ ಮಾಡಿಕೊಡ್ತಾರೆ. ನವಗ್ರಹಗಳ ಆಶೀರ್ವಾದದಿಂದಾಗಿ ಈ ರಾಶಿಯವರಿಗೆ ಶಕ್ತಿಶಾಲಿಯಾಗಿರುವಂತಹ ಒಂದು ವಿಶೇಷವಾದ ಸಮಯ ಶುರುವಾಗ್ತಾ ಇರೋದ್ರಿಂದ ಜೀವನದಲ್ಲಿ ಸೋಲೆ ಇಲ್ಲ ಅಂತ ಹೇಳ್ಬಹುದು. ಯಾವುದೇ ತೊಂದರೆ, ಕಷ್ಟಗಳು, ನಿಷ್ಠೂರಗಳು ಬಂದರೂ ಕೂಡ ಎಲ್ಲವನ್ನ ಕೂಡ ಇವರು ದೂರ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾರೆ. ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ದೇವರ ಆಶೀರ್ವಾದ ಸಂಪೂರ್ಣವಾಗಿ ಕೈ ಹಿಡಿಯುತ್ತದೆ. ಕಷ್ಟಗಳು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಇವರಿಗೆ ಹಳೆಯ ಸಾಲಗಳು ಅಥವಾ ಯಾವುದೋ ಒಂದು ಹೊಸ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಕನಸು ಸಂಪೂರ್ಣವಾಗಿ ನನಸಾಗುತ್ತೆ. ಹಣಕಾಸಿನಲ್ಲಿ ಇರ್ತಕ್ಕಂಥ ದ್ವಂದ್ವಗಳನ್ನು ಪರಿಹರಿಸಿಕೊಳ್ತಾರೆ. ಧೈರ್ಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಗ್ರಹಣದ ಶಕ್ತಿಗಳು ನಿಮ್ಮಲ್ಲಿ ಆರ್ಥಿಕ ಜ್ಞಾನ ಮತ್ತು ವ್ಯವಸ್ಥಾಪನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೂ ಸಹ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳೋದಕ್ಕೆ ತಡೆದುಕೊಳ್ಬೇಕು. ಏಕೆಂದರೆ ಯೋಚನೆ ಮಾಡಿ ಮುಂದುವರಿಯೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ಸಮಯ ನಿಮ್ಮ ಅದೃಷ್ಟ ಕೂಡ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಒಂದು ವೇಳೆ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಗ್ರಹಣ ಹಾಗೂ ಹುಣ್ಣಿಮೆಯ ನಂತರ ಲಕ್ಷ್ಮೀದೇವಿಯ ಅನುಗ್ರಹ ಕೂಡ ದೊರೆಯೋದ್ರ ಮೂಲಕ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಈ ಹೋಳಿ ಹುಣ್ಣಿಮೆ ಮತ್ತು ಗ್ರಹಣದ ಪ್ರಭಾವದಿಂದ
ಮಾಡುವುದರಿಂದ ನಿಮಗೆ ವಿಶ್ರಾಂತಿ ಹೆಚ್ಚಿನದಾಗಿ ಸಿಗುತ್ತದೆ. ಈ ಮೂಲಕ ಸ್ಥಿರ ಸಂವೇದನಾಶೀಲ ವ್ಯಕ್ತಿಯಾಗಿ ನೀವು ನಡ್ಕೊಳ್ಬಹುದು. ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ನಿಮಗೆ ಇರ್ತಕ್ಕಂಥ ತೊಂದರೆಗಳು, ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ಹೆಚ್ಚು ಪ್ರಗತಿಯನ್ನು ಕಂಡುಕೊಳ್ತೀರಾ. ಗಟ್ಟಿ ಮನಸ್ಸು ಮಾಡಿ ಎಲ್ಲರಿಗೂ ಕೂಡ ನೀವು ಸಹಾಯ ಮಾಡುವಂತಹ ನಿರ್ಧಾರಕ್ಕೆ ಬರ್ತೀರಾ. ನಿಮ್ಮ ಒಳ್ಳೆಯತನ, ನಿಮ್ಮ ಒಳ್ಳೆಯ ಗುರಿ ಶನಿದೇವನ ಪಾದಕ್ಕೆ ಅರ್ಪಣೆಯಾಗುತ್ತೆ. ಆದ್ದರಿಂದ ಶನಿ ಗ್ರಹದ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಅಂಶ, ಶತ್ರುಗಳ ಕಾಟ, ತೊಂದರೆಗಳನ್ನು ದೂರ ಮಾಡುತ್ತೆ. ಅನಗತ್ಯವಾದ ಜಗಳ ಮತ್ತು ವಾದ ವಿವಾದ, ಮನೆಯಲ್ಲಿ ಇರ್ತಕ್ಕಂಥ ತೊಂದರೆಗಳು, ಕಿರಿಕಿರಿಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ಅಷ್ಟ ಐಶ್ವರ್ಯವನ್ನು ಪಡೆದುಕೊಳ್ತೀರಾ. ಸುಖ ಶಾಂತಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಹುಣ್ಣಿಮೆಯ ನಂತರ ನಿಮಗೆ ಸಿಗ್ತಾ ಇರುವಂತಹ ಗ್ರಹಗಳ ವಿಶೇಷವಾದ ಬದಲಾವಣೆ. ಗುರು ಹಾಗೂ ಶುಕ್ರ ಬುಧ ಗ್ರಹದ ಒಟ್ಟಾರೆಯಾಗಿ ವಿಶೇಷವಾದ ಬದಲಾವಣೆಯು ನಿಮ್ಮ ಜೀವನದ ಒಂದು ಶಕ್ತಿ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಲಾಭವನ್ನು ತಂದುಕೊಡುತ್ತದೆ. ಉತ್ತಮವಾದ ಬಂಡವಾಳವನ್ನು ಹೂಡಿಕೆ ಮಾಡಿ ಹೊಸ ವ್ಯಾಪಾರ ವ್ಯವಹಾರವನ್ನು ಕೂಡ ಶುರು ಮಾಡಬಹುದಾಗಿದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರಿಗೆ ಈ ಸಮಯ ಆಸ್ತಿ ಖರೀದಿ, ವ್ಯಾಪಾರದ ಮೂಲಕ ಉತ್ತಮ ಫಲವನ್ನು ನೀಡಲು ಸಾಧ್ಯತೆ ಇದೆ. ಹಳೆಯ ವ್ಯವಹಾರಗಳು ತೊಂದರೆಗಳಿಲ್ಲದೆ ಸರಿ ಹೋಗುವಂತಹ ಒಂದು ವಿಶೇಷವಾದ ಸಂದರ್ಭ. ನಿಮ್ಮ ಮನೋಬಲ ಹೆಚ್ಚಿಸುತ್ತದೆ. ಈ ರಾಶಿಯವರಿಗೆ ಗ್ರಹಣದ ಶಕ್ತಿಯು ನಿಮ್ಮ 2ನೇ ಮನೆ ಮೇಲೆ, ಹಣ, ಆಸ್ತಿ ಮತ್ತು ಕೌಟುಂಬಿಕ ವಿಚಾರಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಮನ್ನಣೆ ಹೆಚ್ಚಿನ ಒಂದು ಕಾರ್ಯವನ್ನು ನಿರ್ವಹಿಸುತ್ತದೆ. ನಿಮ್ಮ ಮೇಲೆ ಪ್ರಭಾವ ಬಲವಾಗಿರೋದ್ರಿಂದ ನೀವು ಆಸ್ತಿಯನ್ನು ಖರೀದಿ ಮಾಡ್ಬೋದು, ನೆಮ್ಮದಿಯನ್ನು ಬರಮಾಡ್ಕೊಳ್ಬೋದು, ಹಣವನ್ನು ಸಂಗ್ರಹಿಸಬಹುದು. ಹೀಗೆ ಅಭಿವೃದ್ಧಿಯನ್ನು ಕಂಡುಕೊಂಡು ಹೋಗ್ಬೋದು. ನಿಮ್ಮ ಚಿಂತನೆಗಳು ಇನ್ನು ಮುಂದೆ 100ಕ್ಕೆ 100ರಷ್ಟು ಫಲ ಕೊಡುತ್ತೆ. ಯಾವುದೇ ಕಾರ್ಯವನ್ನು ಮಾಡ್ತಾ ಇದ್ರೂ ಕೂಡ ಆರ್ಥಿಕವಾಗಿ ಲಾಭ ಸಿಗುತ್ತೆ. ಒಟ್ಟಾರೆಯಾಗಿ ಹುಣ್ಣಿಮೆ ಈ ರಾಶಿ ಚಕ್ರದವರ ಬಾಳಿನಲ್ಲಿ ಅದ್ಭುತವಾದ ಸಂಪತ್ತಿಗೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ಈ ರಾಶಿಯವರಿಗೆ ಇನ್ನು ಮುಂದೆ ಬರೋಬ್ಬರಿ ಇನ್ನು ಮುಂದಿನ 78 ವರ್ಷಗಳವರೆಗೂ ಕೂಡ ಲಾಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಸಂದರ್ಭ. ಈ ಗ್ರಹಗಳ ಅನುಕೂಲಕರ ಪ್ರಭಾವದಿಂದ ವಾತಾವರಣ ಅದ್ಭುತವಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಜ್ಞಾನ ಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಭೌತಿಕ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡು ಉದ್ಯೋಗ ವ್ಯಾಪಾರದಲ್ಲಿ ಲಾಭವನ್ನು ಕಂಡುಕೊಳ್ಳಬಹುದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಉದ್ಯೋಗ, ವ್ಯಾಪಾರ ಅಥವಾ ಬಂಡವಾಳ ಹೂಡಿಕೆ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹೊಸ ಲಾಭಗಳು ಸಿಗ್ತಾ ಹೋಗುತ್ತೆ. ಮನಸ್ಸು ಚುರುಕಾಗಿರುವ ಕಾರಣ ಹೊಸ ಐಡಿಯಾಗಳನ್ನು ಚಿಂತಿಸಲು ಮತ್ತು ಅನುಷ್ಠಾನ ಮಾಡಲು ಇದು ಅತ್ಯುತ್ತಮ ಸಮಯ. ಈ ಹುಣ್ಣಿಮೆಯ ನಂತರ ಈ ರಾಶಿಯವರಿಗೆ ಇನ್ನು ಮುಂದೆ ತಾತ್ಕಾಲಿಕವಾಗಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವಸರದ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಹೊಸ ಅವಕಾಶಗಳು ಬಂದ ನಂತರ ಯೋಚಿಸಿ ಅದನ್ನು ಮುಂದುವರಿಸಬೇಕು. ನಿಮ್ಮ ಆದಾಯದಲ್ಲಿ ಕೂಡ ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತೀರಾ. ಒಳ್ಳೆಯ ಒಂದು ಗುಣಮಟ್ಟದ ಪ್ರೀತಿ ಮತ್ತು ವಿಶ್ವಾಸ ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು, ಲಾಭವನ್ನು ಕಂಡುಕೊಳ್ಳುವಂತಹ ಜನರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಪ್ರತಿಯೊಂದು ಕಾರ್ಯವು ನಿಮಗೆ ಅದೃಷ್ಟ ಮತ್ತು ಸಂಪತ್ತನ್ನು ವೃದ್ಧಿ ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶಕ್ತಿಶಾಲಿಯಾಗಿರುವಂತಹ ಜಾತಕದ ಬದಲಾವಣೆಯ ಮೂಲಕ ಒಟ್ಟಾರೆಯಾಗಿ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾದ ಪ್ರಭಾವದಿಂದ, ಅನುಕೂಲಕರವಾದ ವಾತಾವರಣದಿಂದ ಎಲ್ಲ ಕಡೆಯಿಂದ ಕೂಡ ವಿಶೇಷವಾದ ದೃಷ್ಟಿಯನ್ನು ಸೃಷ್ಟಿಸುತ್ತದೆ. ಈ ರಾಶಿಯವರಿಗೆ ಇರ್ತಕ್ಕಂತಹ ಒಳ್ಳೆಯ ವ್ಯಾಪಾರ ವ್ಯವಹಾರ, ಬುದ್ಧಿವಂತಿಕೆ, ಮನ್ನಣೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ, ಹಣಕಾಸು ಎಲ್ಲದರಲ್ಲೂ ಕೂಡ ಲಾಭವನ್ನು ಪಡೆದುಕೊಳ್ತೀರಾ. ಈ ಗ್ರಹಣವು ನಿಮ್ಮ ವ್ಯವಸ್ಥೆ ಮತ್ತು ಯೋಜನಾ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುತ್ತದೆ. ಅಷ್ಟೇ ಅಲ್ಲದೆ ನೀವು ಈಗಾಗಲೇ ಜಾಗದಲ್ಲಿ ಎತ್ತರಕ್ಕೆ ಏರಲು ಸಾಧ್ಯವಾಗುತ್ತದೆ. ಹೊಸ ವ್ಯಾಪಾರವನ್ನು ಶುರು ಮಾಡಬಹುದು. ಆರ್ಥಿಕವಾಗಿ ಲಾಭವನ್ನು ಕಂಡುಕೊಳ್ಬಹುದು. ವಿಶೇಷವಾದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಾ. ಧನ ಸಂಪಾದನೆಗೆ ಈಗ ಹೆಚ್ಚಿನ ಒಂದು ಬುದ್ಧಿವಂತಿಕೆ ಸೇರಿಕೊಂಡು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡುತ್ತೆ. ಒಟ್ಟಾರೆಯಾಗಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ನಿಮ್ಮ ನಿರ್ದಿಷ್ಟತೆ, ಸಮರ್ಪಣೆ ಮತ್ತು ಲಾಜಿಕ್ ನಿಮ್ಮ ಆರ್ಥಿಕ ಯಶಸ್ಸಿಗೆ ಕೆಲಸ ಮಾಡುತ್ತೆ. ನೀವು ಹೊಸ ಕಾರ್ಯರಂಗದಲ್ಲಿ ನೂತನವಾಗಿ ಬಂಡವಾಳವನ್ನು ಹೂಡಿಕೆ ಮಾಡೋದು ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಈ ಸಮಯ ಅದ್ಭುತವಾಗಿದೆ. ನೀವು ಏನೇ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ದೇವರ ಅನುಗ್ರಹ ನಿಮ್ಮನ್ನು ಕೈ ಹಿಡಿಯುತ್ತೆ. ಜೀವನದಲ್ಲಿ ನೆಮ್ಮದಿ, ಸುಖ, ಶಾಂತಿ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು, ಲಾಭವನ್ನು ಕಂಡುಕೊಳ್ಳುವಂತಹ ಈ 4 ರಾಶಿ ಚಕ್ರ ಜನರು ಈ ಒಂದು ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಆಕಸ್ಮಿಕವಾಗಿರೋದಿಲ್ಲ. ನಿಮ್ಮನ್ನು ಉತ್ತಮವಾದ ಯಶಸ್ಸಿಗೆ ಕೊಂಡೊಯ್ಯುವಂತಹ ವಿಶೇಷವಾದ ಸಂದರ್ಭವಾಗಿ ರೂಪುಗೊಳ್ಳುತ್ತದೆ. ಅದನ್ನು ಗೌರವದಿಂದ, ಪ್ರೀತಿಯಿಂದ ಸ್ವಾಗತ ಮಾಡಿ ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಸ್ಪಷ್ಟತೆಯಿಂದ ಇರಿಸಿ. ಆಗ ನಿಮ್ಮ ಗೆಲುವು ಸಾಧ್ಯತೆ ಆಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.